ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಮಾಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲೊಂದು ಜಿಪ್ಪು ಮತ್ತು ಇಲ್ಲೊಂದು ಜಿಪ್ಪು ಬಂದಿದೆ. ಇದಕ್ಕೆ ನಾನು ಅಕ್ಕಿ ಚೀಲ ಮತ್ತು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು 3 ಹಾಕಿ ಸ್ಟಿಚ್ ಮಾಡಿರುವಂಥದ್ದು. ಎಲ್ಲರೂ ಹೊರಗಡೆ ಹೋದ್ರೆ ಈ ಥರ ಫೋನ್ ಇಟ್ಕೊಂಡು ಮೇಕಪ್ ಐಟಮ್ ಇಟ್ಕೊಂಡು ಹೋಗ್ಕೊಂಡು ಸೂಪರಾಗಿದೆ ನೋಡಿ. ಟ್ಯಾಗು ಎಲ್ಲ ಗಟ್ಟಿಯಾಗಿ ಸ್ಟಿಚ್ ಮಾಡಿದ್ದೀನಿ, ಅಕ್ಕಿ ಚೀಲ ಎಲ್ಲನೂ ಹಾಕಿ. ಹಂಗಾಗಿ ನಿಮ್ಮ ಹತ್ರ ಅಕ್ಕಿ ಚೀಲ ಅಂತೂ ಇದೇ ಇರುತ್ತೆ. ಅದ್ರ ಜೊತೆಗೆ ಒಂದು ವೇಸ್ಟ್ ಬ್ಲೌಸ್ ಪೀಸನ್ನ ತೊಗೊಂಡು ನೀವು ಈ ಥರ ಬ್ಯೂಟಿಫುಲ್ ಆಗಿರೋ ಈ ಥರ ಬ್ಯಾಗ್ನ ರೆಡಿ ಮಾಡ್ಕೋಬೋದು. ಇದರದ್ದು ಕಟಿಂಗು ಸ್ಟಿಚಿಂಗು ಹೇಗಿದೆ ಅಂತ ನೋಡೋಣ ಬನ್ನಿ. ಬ್ಯಾಗ್ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ರೌಂಡಾಗಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯಾಕೆಂದರೆ ಆಲ್ರೆಡಿ ನಾನು ಕಟಿಂಗ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಓಕೆನಾ. ಈಗ 10 ಇಂಚ್ 10 ಇಂಚಿಗೆ ತಗೊಳ್ಳಿ. 10 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿ ಬಂತು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದು ಕಟ್ ಮಾಡ್ಕೊಳ್ಳಿ. ಈ ಥರ ತಗೊಂಡು ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಎದುರುಗಡೆ ಹಿಂಗೆ ಫೋಲ್ಡ್ ಮಾಡಿ, ಮತ್ತೆ ಇದನ್ನು ತೆಗೆದು ಈ ರೀತಿ ಫೋಲ್ಡ್ ಮಾಡಿ, ಓಕೆನಾ. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ನಿಮ್ಗೇನಾದರೂ ಇದು ಜಾರುತ್ತೆ ಅನ್ನೋದಾದ್ರೆ ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡು ಇಲ್ಲಿಂದ ನಮಗೆ 4.25 ಇಂಚು ತೊಗೊಳ್ಳಿ. ಈ ಮೂಲೆಯಿಂದ ಇಲ್ಲಿಗೆ 4.25 ಇಂಚು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. 4.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ, ಓಕೆನಾ. ಈ ಥರ ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 4.25 ಇಂಚಿಗೆ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿ, ಓಕೆನಾ. ಇಷ್ಟೇ 4.25 ಇಂಚು, 10 ಇಂಚ್ ಅಗಲ 10 ಇಂಚ್ ಉದ್ದ ತಗೊಳ್ಳಿ. ಇದರಲ್ಲಿ 4 ಇಂಚಿಗೆ 4.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡಿ. ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅಷ್ಟಕ್ಕೆ ಕಟ್ ಮಾಡಿ. ಇಷ್ಟೇ. ಈಗ ಇದನ್ನು ಪಿನ್ ತೆಗೆದ್ರೆ ನಿಮಗೆ ರೌಂಡ್ ಶೇಪ್ ಬರುತ್ತೆ. ಇಷ್ಟೇ. ಈ ರೀತಿ ತೊಗೋಬೇಕು. ನೀವು 2 ಪೀಸ್ ಕಟ್ ಮಾಡ್ಕೋಬೇಕು ಈ ಶೇಪಲ್ಲಿ. 2 ಅಲ್ಲ 3 ಪೀಸ್ ಬೇಕಾಗುತ್ತೆ. ತೋರಿಸ್ತೀನಿ ಯಾವ್ಯಾವ ಪೀಸ್ ಬೇಕು ಅಂತ ನೋಡಿ. ಇದು ಮೇನ್ ಪೀಸು. ನಾನೊಂದು ಬ್ಲೌಸ್ ಪೀಸಲ್ಲಿ ತೊಗೊಂಡಿದ್ದೀನಿ. ಅಂದರೆ ನೋಡೋಕೆ ಚೆನ್ನಾಗಿದೆ, ಹೊರಗಡೆ ಹೋದಾಗ ತೊಗೊಂಡೋಗೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಪಿಂಕ್ ಕಲರಲ್ಲಿ ಒಂಥರ ಸ್ಯಾರಿಲಿ ಉದ್ದಿರೋ ಪೀಸಲ್ಲಿ. ಇದು ಒಂದು ಅಕ್ಕಿ ಚೀಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒಳಗಡೆ ಒಂಥರ ಪೇಪರ್ ಥರ ಇರುತ್ತಲ್ಲ ಅದನ್ನೇ 2 ತೊಗೊಂಡಿದ್ದೀನಿ, ಓಕೆನಾ. ಇದು 2, ಇದೆರಡು ತೊಗೊಂಡಿದ್ದೀನಿ. ಮತ್ತು ಒಂದು ಇದು ಒಳಗಡೆಗೆ ಅದೇ ಜಿಪ್ ಹಾಕ್ತೀವಲ್ಲ, ಎಕ್ಸ್ಟ್ರಾ ಜಿಪ್ಗೆ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಈ ರೀತಿ ಅಕ್ಕಿ ಚೀಲ ಮತ್ತು ಇದು ಮೇನ್ ಪೀಸು ರೌಂಡಾಗಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಇದನ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ನೀವು ನೋಡಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಇಲ್ಲಿಂದ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎರಡೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ, ಓಕೆನಾ. ಇವಾಗ ಇಲ್ಲಿಂದ ಈ ರೀತಿ ಹಾಕ್ಕೊಡಿ, ಅಷ್ಟೇ. ಇವಾಗ ಇದು ಕಟ್ ಮಾಡ್ಕೋಬೇಕು. ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ಬಿಡಿ. ಯಾಕೆಂದರೆ ನಾವು ಕಟ್ ಮಾಡಿದಾಗ ತುಂಡ ಆಗಬಾರ್ದು, ಉದ್ದ ಇದ್ರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು, ಓಕೆನಾ. ಆ ಥರ ಹೀಗೆ ಇದನ್ನು ಸೀದಾ ಇಟ್ಕೊಳ್ಳಿ. ಈ ರೀತಿ ಸೀದಾ ಇಟ್ಕೊಂಡು ಈ ಜಿಪ್ಪನ್ನ ಹಿಂಗೆ ತಿರುಗಿಸಿ ಕರೆಕ್ಟಾಗಿ ಇಟ್ಕೊಳ್ಳಿ. ಆ ಕಡೆ ಸ್ವಲ್ಪ ಬಿಟ್ಟು ಈ ಕಡೆ ಸ್ವಲ್ಪ ಬಿಟ್ಟು ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟಿಚ್ ಮಾಡಿ. ಇಷ್ಟೇ. ಇವಾಗ ಇದನ್ನು ಈ ಕಡೆ ತಿರುಗಿಸ್ಕೊಂಡು ಹಿಂಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಜಿಪ್ಪು ನಾವು ಎಳೆಯುವಾಗ ಸಿಗೋಕೋಬಾರ್ದು ಅಂತ ಅಷ್ಟೇ. ಅದು ಆ ಕಡೆ ಈ ಕಡೆಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಹಾಕಬೇಕು ಅಷ್ಟೇ. ಆಯಿತು. ಈಗ ಇದಕ್ಕೆ ಮಾರ್ಕ್ ಮಾಡಿ ನೋಡಿ. ಈ ರೀತಿ ಇಲ್ಲಿಗೆ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿ. ಇದನ್ನು ಅಷ್ಟೇ ಇಲ್ಲಿಗೆ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ, ಓಕೆನಾ. ಇಲ್ಲಿಂದ ಹಿಂಗೆ ತಿರುಗಿಸ್ಬಿಟ್ಟು
ಮಧ್ಯಕ್ಕೆ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡಿ, ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ನಾನು ಕ್ಯಾನ್ವಸ್ಸು ಮತ್ತು ಒಂದು ಎಕ್ಸ್ಟ್ರಾ ಪೀಸು ಮತ್ತು ಮೇನ್ ಪೀಸು 3 ಪೀಸ್ ಹಾಕಿದ್ದೀನಿ. ಈ ರೀತಿ ಹಾಕೋದ್ರಿಂದ ನಿಮ್ಮ ಮನೇಲಿರುವಂಥ ಅಕ್ಕಿ ಚೀಲನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ನಿಮ್ಮ ಮನೇಲಿರುವಂಥ ಒಂದು ಬ್ಲೌಸ್ ಪೀಸ್ ಆಗಲಿ, ಒಂದು ಅಕ್ಕಿ ಚೀಲ ಆಗಲಿ ಯೂಸ್ ಮಾಡಿಕೊಡಿ. ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಈ ಬ್ಯಾಗು ಒಂಥರ ರೌಂಡ್ ಶೇಪಲ್ಲಿರೋದ್ರಿಂದ ಒಂಥರ ಖುಷಿಯಾಗಿ ತೊಗೊಂಡು ಹೋಗ್ತಾರೆ ಎಲ್ಲರೂ ಹೊರಗಡೆ ಹೋದರೆ. ನಿಮ್ಮ ಮಕ್ಕಳಿಗೆ ಹೊಲ್ಕೊಡಿ, ಹಳೇದು ಟಾಪು ಲೆಗ್ಗಿನ್ಸು ಏನಾದರೂ ಇದ್ದರೆ ಅದರಿಂದ ಈ ಥರ ರೆಡಿ ಮಾಡಿಕೊಡಿ. ಓಕೆನಾ? ಈ ರೀತಿ ಬಂತು. ಈಗ ಇದಕ್ಕೆ ಈ ಥರ ಓಪನ್ ಮಾಡಿ ಇಷ್ಟ ಇವಾಗ ಒಂದು ಸ್ಟಿಚ್ ಹಾಕೊಳ್ಳಿ. ಹಾಗೆ ರೌಂಡ್ ಶೇಪ್ ಇದೆ ಹಾಗೆ ಹಾಕೊಳ್ಳಿ. ಓಕೆನಾ? ಇದು ಪಾಕೆಟ್ ಆಗುತ್ತೆ. ಈ ಮಧ್ಯದಲ್ಲಿ ಒಂದು ಪಿನ್ ಹಾಕೊಳ್ಳಿ. ಏನಾಗುತ್ತೆ, ಬಟ್ಟೆ ಸರಿಯಲ್ಲ ನಿಮಗೆ. ಓಕೆನಾ? ನೀಟಾಗಿ ಅಷ್ಟೇ ಇಷ್ಟ. ಓಕೆನಾ? ಈಗ ಎರಡು ಒಂದೇ ಕಡೆ ಈ ಥರ ಬರಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಈ ಕಡೆ ಈ ರೀತಿ ಈ ಥರ ನೀಟಾಗಿ ಮಾರ್ಕ್ ಮಾಡಿ. ಮಾರ್ಕರಲ್ಲಿ ಮಾರ್ಕ್ ಹಾಕೊಳ್ಳಿ. ಸ್ವಲ್ಪ ಕ್ರಾಸಾಗಿ ತೆಗೆದುಬಿಡ್ತೀನಿ. ಆಯಿತು. ಇವಾಗ ಇದನ್ನು ಅಷ್ಟೇ ಹಂಗೆ ಈಗ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಮಧ್ಯ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಹೀಗಾಯಿತು. ಈ ರೀತಿ ಬರುತ್ತೆ. ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೋಬೇಕು. ಓಕೆನಾ? ಈ ರೀತಿ ಈ ರೀತಿ ಬರುತ್ತೆ ಮಧ್ಯೆ. ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇವಾಗ ಇದಕ್ಕೆ ನಮಗೆ ಇಲ್ಲಿಂದ ಏನಿಲ್ಲಿ ಜೈಂಟ್ ಇದೆಯಲ್ಲ, ಜಿಪ್ಪು, ಅಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಅಳತೆ ತೊಗೊಳ್ಳಿ. ಎಷ್ಟು ಇಂಚ್ ಬರುತ್ತೆ ನೋಡಿ. ಓಕೆನಾ? ಈ ರೀತಿ ಒಂದು ಅಳತೆ ತೊಗೊಂಡ್ರೆ ಸಾಕು, ಎಲ್ಲ ಬೇಡ. ಒಂದು ಅಳತೆ ತೊಗೊಂಡ್ರೆ ಸಾಕು. ಇಲ್ಲಿಂದ ನಮಗೆ 11 ಇಂಚಿದೆ. ನೀವು 12 ಇಂಚ್ ತೊಗೊಳ್ಳಿ. 1 ಇಂಚ್ ಏನಕ್ಕಂದರೆ ಇಲ್ಲಿ ಇದು ಮತ್ತೆ ಜಾಯಿಂಟ್ ಮಾಡ್ಕೋಬೇಕಲ್ಲ, ಅದಕ್ಕೆ 11 ಇಂಚ್ ತೊಗೊಂಡ್ರೆ 12 ಇಂಚ್ ತೊಗೊಂಡ್ರೆ ಸಾಕು. 12 ಇಂಚು ಮಾಮೂಲಿ ಇಲ್ಲಿ ಜಿಪ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ತೊಗೊಳ್ಳಿ. ಇಲ್ಲಿಂದ ನಮಗೆ ನೀಟಾಗಿ ಟೇಪ್ನಂಗೆ ಇಟ್ಕೊಂಡು ತೊಗೊಳ್ಳಿ, ಎಳೆಯೋಕ್ಕೆ ಹೋಗಬೇಡಿ. ಇಲ್ಲಿಂದ ನಮಗೆ 11 ಇಂಚಿದೆ, 12 ಇಂಚ್ ತೊಗೋತೀನಿ. ಓಕೆನಾ? 12 ಇಂಚು ತೊಗೋಬೇಕು ನೋಡಿ. ಇಲ್ಲಿಗೆ 12 ಇಂಚ್ ಬಂತು. 12 ಇಂಚು. ಆಮೇಲೆ ಇದು 4 ಇಂಚ್ ತೊಗೋಬೇಕು. ಇದು ಕಟ್ ಮಾಡ್ಕೊಂಬಿಟ್ಟು ಈ ಸೈಡ್ ಇಟ್ಟರೆ ಇದು ಇನ್ನೊಂದು ಪೀಸಿಗೆ ಬೇಕು. ಇಲ್ಲಿ 4 ಇಂಚಿಗೆ ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಈ ರೀತಿ ತೊಗೊಂಡು ಒಂದೇ ಸಮ ಕಟ್ ಮಾಡ್ಕೊತೀನಿ. ಇದು 4 ಇಂಚಿಗೆ ಏನಾದರೆ ಸ್ಟಿಚ್ ಮಾಡ್ಕೊಂಡು ನಾನು ಹೇಳ್ದಂಗೆ ಆ ಕಡೆ ಒಂದು 1/4 ಇಂಚು, ಈ ಕಡೆ ಒಂದು 1/4 ಇಂಚು ತೊಗೊಂಡು ಈಗ ಸೀದಾ ಹಿಂಗೆ ಇಟ್ಕೊಳ್ಳಿ. ಇದನ್ನು ಹಿಂಗೆ ಉಲ್ಟಾ ತಿರುಗಿಸಿ ಈಗ ಒಂದು ಸ್ಟಿಚ್ ಹಾಕ್ಕೊಳ್ಳಿ.
ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ಇವಾಗ ಇದನ್ನು ತಗೊಂಡು ಈ ಕಡೆಯಿಂದ ಹಾಕಿ. ಇದೆಯಲ್ಲ, ಇಷ್ಟಕ್ಕೆ ನಾವು ತೊಗೊಂಡಿರೋದು, ಇನ್ನಿಷ್ಟು ತೊಗೋಬೇಕು. ಇಲ್ಲಿಂದ ಎಷ್ಟಿದೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಈ ರೀತಿ ಮಾರ್ಕ್ ಮಾಡಿ. ನೀವು ಯಾವ ಸೈಜ್ ತೊಗೋತೀರಾ ಅದು ಯಾವುದಕ್ಕಾದ್ರೂ ಅಷ್ಟೇ ಈ ಥರ ಅಳತೆ ಮಾಡ್ಕೊಂಡು ಮಾಡೋದ್ರಿಂದ ನೀವು ಕರೆಕ್ಟಾಗಿ ಬರುತ್ತೆ. ನಿಮಗೆ ಹೆಚ್ಚು ಕಡಿಮೆ ಬರೋಲ್ಲ. ನೀವು ದೊಡ್ಡ ಸೈಜ್ ಆದರೂ ತೊಗೊಳ್ಳಿ, ಇದು ಹೆಚ್ಚು ಏನಾದರೂ ಮಾಡಿದ್ರೂ ಕರೆಕ್ಟಾಗಿ ಇದು ಬರುತ್ತೆ. ಇದು 17 ಇಂಚಿದೆ. 17 ಅಂದರೆ 18 ಇಂಚಿಗೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? 18 ಇಂಚು ಎಷ್ಟಿದೆ? 19 ಇದೆ, ಪರವಾಗಿಲ್ಲ. 18 ಇಂಚು ಇರಲಿ. ಅದು ಸ್ಟಿಚಿಂಗ್ ಆದಮೇಲೆ ಬೇಕಾದ್ರೆ ಸೈಡಲ್ಲಿ ಕಟ್ ಮಾಡಿಬಿಡೋಣ, ತೊಂದರೆ ಏನಿಲ್ಲ. ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ. ಈ ಕಡೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ? ಜಾಯಿಂಟ್ ಮಾಡ್ಕೊಂಡು ಒಂದ್ಸಲ ಅಳತೆ ತಗೊಳ್ಳೋಣ, ಏನು ತೊಂದರೆ ಏನಿಲ್ಲ. ಬಂತಲ್ಲ, ಈಗ ಇದೇನು ರೌಂಡ್ ಶೇಪ್ ಇದೆ, ಇಲ್ಲಿಗೆ ಮಧ್ಯಕ್ಕೆ ಈ ರೀತಿ ಬರುತ್ತೆ. ಒಂದು ಪಿನ್ ಹಾಕ್ಬಿಟ್ಟು ನೋಡೋಣ. ಓಕೆನಾ? ಚೂರು ಕಟ್ ಮಾಡೋಣ. ಕಟ್ ಮಾಡೋಣ. ಇಲ್ಲಿಂದ ನನಗೆ ಈ ಜಿಪ್ಪು ಕೆಳಗಡೆ ಕರೆಕ್ಟಾಗಿ ಇಟ್ಕೊಂಡಿರೋದು ನಾನು. ಈ ಜಿಪ್ ಇದೆಯಲ್ಲ, ಈ ಜಿಪ್ಪು ಕೆಳಗಡೆ ಬರೋ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಬಂದರೆ ಇಷ್ಟಕ್ಕೆ ಹೋಗುತ್ತೆ, ಇದಿಷ್ಟು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಸ್ಟಿಚಿಂಗ್ ಇಷ್ಟು ಬರುತ್ತೆ. ಇಷ್ಟಕ್ಕೆ ಕಟ್ ಮಾಡಬೇಡ ಅಷ್ಟೇ. ಈಗ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಈ ರೀತಿ. ಈ ರೀತಿ ಇಲ್ಲಿ ಮಧ್ಯದಲ್ಲಿ ನೇತಾಕಿದೆವಲ್ಲ, ಇದೂ ಅಷ್ಟೇ ಈ ಮಧ್ಯದಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡಿ. ಓಕೆನಾ? ನೀಟಾಗಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಬರೋದ್ರೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿ, ತೊಂದರೆ ಏನಿಲ್ಲ. ಕರೆಕ್ಟಾಗಿ ಬಂತು.
ರೀತಿ ರೆಡಿ ಆಯಿತು. ಇದು ಮತ್ತೆ ಈ ಕಡೆಯಿಂದನೂ ಅಟ್ಯಾಚ್ ಮಾಡ್ಕೋಬೇಕು. ಇದು ಇನ್ನೊಂದು ಪೀಸ್ ಇದೆಯಲ್ಲ, ಇದನ್ನು ಅಷ್ಟೇ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಕ್ಲಿಪ್ಪು ಪಿನ್ನ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಫಸ್ಟ್ ಇಲ್ಲಿಗೆ ಅಟ್ಯಾಚ್ ಮಾಡಿದ್ವಿ. ಯಾಕೆಂದರೆ ನಮಗೆ ಅದು ಕರೆಕ್ಟಾಗಿ ಅಲ್ಲೇ ಬರಬೇಕು, ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು. ಮತ್ತು ಇಲ್ಲಿ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಇದು ಟ್ಯಾಗ್ ಹಾಕ್ಬೇಕು. ಇಲ್ಲಿ ಮರ್ತುಬಿಟ್ಟೆ, ಇಲ್ಲಿ ಟ್ಯಾಗ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡೋಣ. ಟ್ಯಾಗ್ 48 ಇಂಚು ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. 4 ಇಂಚ್ ಅಗಲ, ಉದ್ದ ಬಂದ್ಬಿಟ್ಟು 38 ಇಂಚ್ ತೊಗೊಳ್ಳಿ. 48 ಇಂಚು ತೊಗೊಳ್ಳಿ ಉದ್ದನ ಟ್ಯಾಗ್ಗೆ. ಸುತ್ತ ಸ್ಟಿಚ್ ಆಗೋಳಿ. ಯಾಕೆಂದರೆ ಲೈನಿಂಗು ಮತ್ತು ಅಕ್ಕಿ ಚೀಲ ಮತ್ತು ಮೇನ್ ಫ್ಯಾಬ್ರಿಕ್ 3 ಇರೋದ್ರಿಂದ ದಪ್ಪ ಇರುತ್ತೆ ಬಟ್ಟೆ, ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ದಪ್ಪ ಇರೋದ್ರಿಂದ ಸ್ವಲ್ಪ ಸ್ಟಿಚಿಂಗ್ ಸ್ವಲ್ಪ ನಿಧಾನನೇ ಆಗುತ್ತೆ. ಅದಕ್ಕೆ ನಾನು ಆಮೇಲೆ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ಟ್ಯಾಗ್ ರೆಡಿ ಆಗುತ್ತೆ. ಫುಲ್ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂತು ಟ್ಯಾಗು. ಹೇಳ್ದಂಗೆ ಅಗಲ 4 ಇಂಚು, ಉದ್ದ 38 ಇಂಚು ತೊಗೊಳ್ಳಿ. 48 ಇಂಚು. ಓಕೆನಾ? ಈ ರೀತಿ ತೊಗೊಂಡು ರೆಡಿ ಮಾಡಿಕೊಂಡ್ರೆ ನಮಗೆ ಟ್ಯಾಗ್ ರೆಡಿ ಆಗುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿಯಾಗಿ ಮತ್ತು ಉದ್ದ ಬೇಡ, 48 ಇಂಚು ತಗೊಳ್ಳಿ. ಅದನ್ನು 48 1 ಇಂಚ್ ಉದ್ದ ಇದೆ, ಅಷ್ಟೇ ಸಾಕು, ಅಷ್ಟೇ. ಓಕೆ, ಇವಾಗ ಇದಕ್ಕೆ ಎಲ್ಲಿ ಅಟ್ಯಾಚ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಜಿಪ್ಪು ಜಾಯಿಂಟ್ ಮಾಡಿದ್ದೀವಲ್ಲ, ಅದೇ ಜಿಪ್ ಹಾಕಿದ್ದೀವಲ್ಲ, ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತು ಈ ಕಡೆನೂ ಅಷ್ಟೇ, ಇದನ್ನು ಹಿಂಗೆ ಒಳಗಡೆ ಇಟ್ಕೋಬೇಕು, ಈಚೆ ಬಿಡಬಾರ್ದು. ಆಮೇಲೆ ಇದು ಮೇಲ್ಗಡೆ ಬರಬೇಕು, ಜಿಪ್ಪೆಲ್ಲ ಮಾಡಿ. ಕೆಳಗಡೆ ಜಿಪ್ಪು ಮಾಡಿದ್ರೆ ಕಷ್ಟ, ಮತ್ತೆ ಬಿಚ್ಚಬೇಕಾಗುತ್ತೆ. ಅಷ್ಟೇ. ಇವಾಗ ಇದನ್ನು ಹಿಂಗೆ ಒಳಗಡೆ ಇಟ್ಬಿಡಿ. ಇಷ್ಟು ಒಳಗಡೆ ಇಟ್ಬಿಟ್ಟು ಇವಾಗ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈಗ ಈ ಕಡೆನೂ ಜಾಯಿಂಟ್ ಮಾಡಿಬಿಡೋಣ, ಸುತ್ತ ಸ್ಟಿಚ್ ಹಾಕೋಣ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡು ಅಷ್ಟೇ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಇದು ರೌಂಡ್ ಶೇಪ್ ಇರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಅನಿಸುತ್ತೆ. ನೀವು ಬೇಕು ಅಂದರೆ ಒಂದೊಂದು ಪಿನ್ ಹಾಕ್ಬೋದು, ಇಲ್ಲ ಕ್ಲಿಪ್ ಹಾಕ್ಕೋಬೋದು. ಈ ಥರ ನನಗೆ ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಲ್ಲಲ್ಲಿ ಒಂದು ಪಿನ್ ಹಾಕೊಂಬಿಟ್ರು ನಿಮ್ಗೆ ಈಸಿ ಆಗುತ್ತೆ. ಓಕೆನಾ? ಗುಂಡು ಪಿನ್ ಇಲ್ಲ ಚಿಕ್ಕ ಕ್ಲಿಪ್ಗಳು ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. ಜಾಸ್ತಿ ಬ್ಯಾಗ್ ಹೊಲಿತೀವಿ ಅಂದರೆ ಆ ಥರ ಕ್ಲಿಪ್ನ ಯೂಸ್ ಮಾಡ್ಕೋಬೇಕು. ಓಕೆನಾ? ಇವಾಗ ಕರೆಕ್ಟಾಗಿ ಇಲ್ಲೇ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಈಗ ಮಾಮೂಲಿ ಇಲ್ಲಿಂದ ಹಾಗೆ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಕಡೆ ಇನ್ನೊಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಆಯಿತು. ಈಗ ಇಲ್ಲಿ ಜಿಪ್ ಹಾಕೊಂಡ್ಬಿಡೋಣ. ತಿರುಗಿಸ್ಕೊಂಡು
ಇದು ಜಿಪ್ಪು. ಬ್ಯೂಟಿಫುಲ್ ಆಗಿ ಬಂದಿದೆ ಬ್ಯಾಗು, ಸಖತ್ತಾಗಿದೆ ನೋಡಿ, ಎಷ್ಟು ಸ್ಟಿಫ್ ಆಗಿದೆ, ಒಂಥರ ಸ್ಟಿಫ್ನೆಸ್ ಇದೆ ಬ್ಯಾಗ್. ಈ ರೀತಿ ಬಂದಿದೆ ಬ್ಯಾಗ್. ಓಕೆನಾ, ಸೂಪರಾಗಿದೆ ಬ್ಯಾಗು. ನಿಮಗೇನಾದರೂ ಈ ಬ್ಯಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ, ಸೂಪರಾಗಿ ಬಂದಿದೆ ಬ್ಯಾಗು.